ಇವತ್ ಬೆಳಿಗ್ಗೆ ನಾವು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ಕೊಂಡು ನಗಾಡ್ತಾ ಇದ್ವಿ. ಆದ್ರೆ ಸಡನ್ ಆಗಿ ನಮ್ಮಣ್ಣ ಟೆನ್ಷನ್ ಮಾಡ್ಕೊ ಬಂದ್ ಕೂತ್ಕೊಂಡ. ಏನಾಯ್ತು ಅಂತ ಕೇಳಿದ್ವಿ. ಅದಕ್ಕೆ ಫ್ರೆಂಡ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಆದ್ರೆ ಗಿರಿನಗರ ಸೈಡ್ ಯಾವ್ದೇ ಪಾರ್ಟಿ ಹಾಲ್ ಸಿಗ್ತಾ ಇಲ್ಲ. ಹುಡುಕಿ ಸಾಕಾಯ್ತು ಅಂತ ಹೇಳ್ದ. ಅದಕ್ಕೆ ನನ್ ಬೇಬಿ ಕರೆಕ್ಟ್ ಆಗಿ ಹುಡುಕಿದ್ರೆ ಪಕ್ಕ ಸಿಗುತ್ತೆ ಅಂತ ಹೇಳಿದ ತಕ್ಷಣ ನಮ್ಮಣ್ಣ ಓಡ್ ಬಂದು ನನ್ನ ಹತ್ರ ಇವಾಗ್ಲೇ ಹೋಗಿ ಹುಡ್ಕೋಣ ಅಂತ ಹೇಳ್ದ. ಅದಕ್ಕೆ ನನ್ ಬೇಬಿ ಬಿಡು ನಿಧಾನವಾಗಿ ಹುಡುಕಿದ್ರೆ ಆಯ್ತು ಅಂತ ಹೇಳಿದ್ಕೆ ನಾ ಬಾವ ಏನಂದ್ರು ಗೊತ್ತಾ, ಆಮೇಲೆ ಪಾರ್ಟಿ ಹಾಲ್ ನ ಹುಡ್ಕಕ್ಕೆ ಶುರು ಹಚ್ಕೊಂಡ್ವಿ. ಆದ್ರೆ ಎಷ್ಟು ಹುಡುಕಿದ್ರು ಗಿರಿನಗರ ಹತ್ರ ಜಾಗನೇ ಸಿಗ್ತಾ ಇಲ್ಲ. ಆದ್ರೆ ಕೊನೆಗೊಂದ್ ಜಾಗ ಸಿಕ್ತು ನನ್ ಬೇಬಿಗೆ. ಐರಾ ಪಾರ್ಟಿ ಹಾಲ್ ಇದಿರೋದು ಹನುಮನಗರ, ನಮ್ಮ ಬೆಂಗಳೂರಲ್ಲಿ ಬರುತ್ತೆ. ಇಲ್ಲಿ 85 ಸೀಟಿಂಗ್ ಕೆಪಾಸಿಟಿ ಇದೆ. ಹಾಗೆ ಊಟದ ಹಾಲಲ್ಲಿ 50 ಮೆಂಬರ್ ಸೀಟಿಂಗ್ ಕೆಪಾಸಿಟಿ ಇದೆ. ಹಾಗೆ ಇಲ್ಲಿ 15 ರೂಮ್ಸ್ ಕೂಡ ಅವೈಲೇಬಲ್ ಇದೆ. ನಾನು ನಮ್ಮಣ್ಣ ಕಂಪ್ಲೀಟ್ ಆಗಿ ನೋಡಿದ್ವಿ, ನನಗಂತೂ ಓಕೆ ಆಯ್ತು. ಆದ್ರೆ ನಮ್ಮಣ್ಣ ಅವ್ರ ಹತ್ರ ನಮಗಿನ ಜಾಸ್ತಿ ಸೀಟಿಂಗ್ ಕೆಪಾಸಿಟಿ ಮತ್ತೆ ಎಸಿ ಹಾಲ್ ಬೇಕು ಅಂತ ಕೇಳ್ದ. ಅದಕ್ಕೆ ಅವರು ನಮ್ದು ಇನ್ನೊಂದು ಪಾರ್ಟಿ ಹಾಲ್ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದೆ. ಐರಾ ಪಾರ್ಕ್ ವ್ಯೂ ಪಾರ್ಟಿ ಹಾಲ್ ಇದಿರೋದು ವಿವೇಕಾನಂದ ಪಾರ್ಕ್ ಆಪೋಸಿಟ್ ಗಿರಿನಗರ, ನಮ್ಮ ಬೆಂಗಳೂರಲ್ಲಿ ಬರುತ್ತೆ. ಇಲ್ಲಿ 180 ಪ್ಲಸ್ ಸೀಟಿಂಗ್ ಕೆಪಾಸಿಟಿ ಇದೆ. ಹಾಗೆ ಇದು ಎಸಿ ಪಾರ್ಟಿ ಹಾಲ್. ಇನ್ನು ಊಟದ ಹಾಲ್ ಅಲ್ಲಿ 70 ಸೀಟಿಂಗ್ ಕೆಪಾಸಿಟಿ ಇದೆ. ಇಲ್ಲಿ 32 ರೂಮ್ಸ್ ಗಳು ಅವೈಲೇಬಲ್ ಇದೆ. ಯಾವುದೇ ಫಂಕ್ಷನ್ಸ್ ಅಂದ್ರೆ ಬರ್ಡೇ, ನಾಮಕರಣ, ಸೀಮಂತ, ಎಂಗೇಜ್ಮೆಂಟ್, ಹಾಫ್ ಸ್ಯಾರಿ ಫಂಕ್ಷನ್, ಗೆಟ್ ಟುಗೆದರ್, ಈ ತರ ಯಾವುದೇ ಫಂಕ್ಷನ್ಸ್ ಹಾಗೆ ಪಾರ್ಟಿಗಳಿದ್ರು ಎಸಿ ಹಾಗೂ ನಾನ್ ಎಸಿ ಪಾರ್ಟಿ ಹಾಲ್ ಇವ್ರ ಹತ್ರ ಅವೈಲೇಬಲ್ ಇದೆ. ಹಾಗೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಪ್ರೈಸ್ ಬಂದು ಬಜೆಟ್ ಫ್ರೆಂಡ್ಲಿ. ಹಾಗೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹಾಗೂ ಬುಕಿಂಗ್ಸ್ ಗಾಗಿ ಇಲ್ಲಿ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಕೊನೆಗೆ ನಮ್ಮ ಅಣ್ಣಗೆ ಜಾಗ ತುಂಬಾನೇ ಇಷ್ಟ ಆಗಿ ಒಂದು ಅಡ್ವಾನ್ಸ್ ಕೂಡ ಕೊಟ್ಟೆ ಬಿಟ್ಟ. ಅಲ್ಲಿಂದ ಹೊರಡ್ಬೇಕಾದ್ರೆ ನಂಗೆ ಸಿಕ್ಕಾಪಟ್ಟೆ ಹಸ್ವಾಗ್ತಿದೆ, ಏನಾದ್ರು ಕೊಡ್ಸು ಅಂತ ಹೇಳ್ದೆ. ಅದಕ್ಕೆ ಆಯ್ತು ನಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಣ್ಣ ಸರ್ರಿಯಾಗಿ ಬಾರಿಸ್ಕೊಂಡು ಮನೆಗೆ ಹೊರಟ್ವಿ.